ಫ್ರೆಂಡ್ಸ್, ಇವತ್ತು ರೈಲಲ್ಲಿ ಸಿಗುತ್ತಲ್ಲ ಅದೇ ಸೇಮ್ ಸಮೋಸ. ಇದು ಬೇಕ್ರಿ ಸಮೋಸಕ್ಕಿಂತ 100% ಜಾಸ್ತಿ ಟೇಸ್ಟ್ ಅಂತ ಹೇಳ್ಬೋದು. ತುಂಬ ಸೂಪರ್ ಟೇಸ್ಟ್ ಆಗಿರುತ್ತೆ. ಇದನ್ನ ರಂಜಾನ್ ಸಮೋಸ ಅಂತ ಕರೀತಾರೆ. ಹಾಗೆ ಈರುಳ್ಳಿ ಸಮೋಸ ಮಾಡೋಕ್ಕೂ ಈಸಿ, ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು. ಈಗ ಹಿಟ್ಟನ್ನು ಕಲಿಸ್ಕೊಳ್ಳೋಕ್ಕೆ 250 ಗ್ರಾಮ್ ಮೈದಾ ಹಿಟ್ಟನ್ನು ತಗೋತಾ ಇದ್ದೀನಿ. ಅರ್ಧ ಸ್ಪೂನ್ ಆಗೋಷ್ಟು ಅಡಿಗೆ ಸೋಡಾನ ತಗೋತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ರಿಫೈನ್ಡ್ ಆಯಿಲ್ ತಗೋತಾ ಇದ್ದೀನಿ. ಯಾವುದಾದ್ರೂ ಆಯಿಲ್ ತಗೋಬೋದು. ಹಾಗೆ ಫ್ರೆಂಡ್ಸ್, ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಸೇರಿಸಿ, ನೀರಿಲ್ಲದ ಹಾಗೆ ಫಸ್ಟ್ ಹಿಟ್ಟಿಗೆ ಎಣ್ಣೆನ ಸೇರಿಸೋ ಹಾಗೆ ನೀಟಾಗಿ ಕಲಿಸ್ಬೇಕು. ನಂತರ ಈ ಹಿಟ್ಟಿಗೆ ಎಷ್ಟು ನೀರು ಹಿಡಿಸುತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ತಾ ಇರಬೇಕು ಫ್ರೆಂಡ್ಸ್. ಇದು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು, ಹಾಗೆ ಕಲಿಸ್ಬೇಕು. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ತಾ ಬರಬೇಕು. ಕಲಸಿ ಆದಮೇಲೆ ಸ್ಟಫಿಂಗ್ಸ್ ತಯಾರು ಮಾಡ್ಕೊಳ್ಳೋವರೆಗೂ ಮುಚ್ಚಿಟ್ರೆ ಸಾಕು ಫ್ರೆಂಡ್ಸ್. ಈಗ ಸ್ಟಫಿಂಗ್ಗೆ 1/4 kg ಆಗೋಷ್ಟು ಈರುಳ್ಳಿನ ತಗೋ. ಜೀರಿಗೆ ಪುಡಿ 1 ಟೀ ಸ್ಪೂನ್ ಹಾಕಿ, ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಅದೇ ಥರ ಗರಂ ಮಸಾಲ ಪೌಡ್ರ್ 1 ಟೀ ಸ್ಪೂನ್, ಹಾಗೆ ಧನಿಯಾ ಪೌಡ್ರ್ 1 ಟೀ ಸ್ಪೂನ್, ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇದನ್ನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಮೋಸದ ಸ್ಟಫಿಂಗ್ಸ್ ರೆಡಿಯಾಗಿದೆ. ಈಗ ನಾವು ಕಲಸಿಟ್ಟುಕೊಂಡ ಹಿಟ್ಟನ್ನು ಸ್ವಲ್ಪ ಚಿಕ್ಕದಾಗಿ ತಗೊಂಡು ತೆಳುವಾದ ಚಪಾತಿಯನ್ನು ಮಾಡಬೇಕು. ತುಂಬ ತೆಳುವಾಗಿ ಮಾಡಬೇಕು. ಅದೇ ಪೂರಿ ಅಷ್ಟು ದೊಡ್ಡಕ್ಕಿದ್ರೆ ಸಾಕು, ಪೂರಿ ಅಷ್ಟು ದಪ್ಪ ಅಲ್ಲ, ತುಂಬ ತೆಳುವಾದ ಚಪಾತಿ ಮಾಡಬೇಕು. ಪೂರಿಯ ಸೈಜಲ್ಲಿ ಲಟ್ಟಿಸ್ಬೇಕು ನಾವು ಇದನ್ನು. ತುಂಬ ತೆಳುವಾಗಿ ಲಟ್ಟಿಸ್ಬೇಕು, ಯಾಕೆಂದರೆ ಇದನ್ನು ಇನ್ನೊಂದು ಸರಿ ನಾವು ಬೇಯಿಸೋಕ್ಕಿದೆ. ಬೇಯಿಸೋ ಪ್ರೊಸೆಸ್ ಕೂಡ ಈಸಿ ನೋಡಿ. ಹೀಗೆ ಎಲ್ಲ ಹಿಟ್ಟನ್ನು ಕೂಡ ಚಪಾತಿ ಥರ ಮಾಡ್ಕೊಂಡು ತೆಳುವಾಗಿ ಲಟ್ಟಿಸಿ ಒಂದ್ರ ಮೇಲೆ ಒಂದು ಎಣ್ಣೆ ಹಚ್ಚಬೇಕು. ಯಾಕೆ ಹೀಗೆ ಎಣ್ಣೆ ಹಚ್ಚಬೇಕು ಅಂದರೆ, ಒಂದು ಸೈಡ್ ಹಚ್ಚಿದರೆ ಸಾಕು, ಸ್ವಲ್ಪ ಸ್ವಲ್ಪ ಹಚ್ಚಿದರೆ ಸಾಕು. ಇದು ಬೇಯಿಸೋಕ್ಕಿದೆ, ಅಂಟ್ಕೋಬಾರ್ದು. ಮತ್ತು ನೋಡಿ, ಹೀಗೆ ಎಣ್ಣೆ ಹಚ್ಚೋದ್ರಿಂದ ಒಂದು ಸೈಡ್ ಹಚ್ಚಿದರೆ ಸಾಕು. ಅದಕ್ಕೆ ಒಂದ್ರ ಮೇಲೆ ಒಂದು ಇಡೋದಷ್ಟೇ. ಒಂದು ಸೈಡ್ ಹಚ್ಚಿದರೆ ಇನ್ನೊಂದು ಸೈಡ್ ಅದಾಗೆ ಅಂಟ್ಕೊಳ್ಳುತ್ತೆ. ಹೀಗೆ ಎಲ್ಲ ಚಪಾತಿಗಳನ್ನು ಮಾಡಿಬಿಟ್ಟು ಹೀಗೆ ಒಂದ್ರ ಮೇಲೆ ಒಂದು ಇಟ್ಟು ಸ್ವಲ್ಪ ಸ್ವಲ್ಪ ಆಯಿಲ್ ಹಚ್ಕೋಬೇಕು. ಎಷ್ಟು ಸಮೋಸ ಮಾಡೋಕೆ ರೆಡಿ ಇದ್ದೀವಿ ಅಷ್ಟನ್ನು ನಾವು ಈ ಥರ ಚಪಾತಿ ಥರ ಮಾಡ್ಕೊ. ಕೇವಲ 3 ಸೆಕೆಂಡ್, 3 ನಿಮಿಷ ಅಲ್ಲ, 3 ಸೆಕೆಂಡ್ ಒಂದೊಂದು ಸೈಡ್ ಬೇಯಿಸಬೇಕು. ಯಾಕೆ ಅಂದರೆ ಸಮೋಸ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ. ಬೇಯಿಸಲಿಲ್ಲ ಅಂದರೆ ಜಾಸ್ತಿ ಎಣ್ಣೆ ಕುಡಿದು ಮೆತ್ತಗಾಗ್ಬಿಡತ್ತೆ. ಈ ಥರ ನಾವು ಹಂಚಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ ಎಣ್ಣೆಲಿ ಬಿಟ್ಟ ತಕ್ಷಣ. ನೋಡಿ, ಈಗ ಫೋಲ್ಡ್ ಮಾಡೋದು ಹೇಳ್ತೀನಿ, ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಹೀಗೆ 2 ಸೈಡ್ ತೊಗೊಂಡು ಒಂದು ಸೈಡ್ ಮೇಲೆ ಚಪಾತಿನ ಹೀಗೆ ಫೋಲ್ಡ್ ಮಾಡಬೇಕು. ಒಂದು ಸೈಡ್, ಈಗ ಲೆಫ್ಟ್ ಸೈಡನ್ನು ರೈಟ್ ಸೈಡ್ ಮೇಲೆ ಫೋಲ್ಡ್ ಮಾಡಬೇಕು ಫ್ರೆಂಡ್ಸ್. ಈಗೇನು ಮಾಡಬೇಕು ಅಂದರೆ, ರೈಟ್ ಸೈಡಿಗೆ ಅಂಟನ್ನು ಹಚ್ಚಬೇಕು. ಅಂಟು ಹಚ್ಚಿಬಿಟ್ಟು ಹೀಗೆ ಕ್ಲೋಸ್ ಮಾಡಬೇಕು. ನೋಡಿ, ಈಗ ಮಾಡ್ಕೊಂಡಿರುವಂತಹ ಸ್ಟಫಿಂಗ್ಸ್ನ ಈ ಕೋನ್ ಒಳಗೆ ನೋಡಿ, ಕೋನ್ ಟೈಪ್ ಆಗಿದೆಯಲ್ವ, ಹೀಗೆ ಇದರೊಳಗೆ ಹಾಕಿ ಮತ್ತೆ ಅಂಟು ಹಚ್ಚಿ ಸೀಲ್ ಮಾಡಬೇಕು ಫ್ರೆಂಡ್ಸ್. ತುಂಬ ಈಸಿಯಾಗಿ ನಾನು ಸಮೋಸ ಮಾಡೋದನ್ನು ಈಸಿಯಾಗಿ ನೋಡಿ. ಈ ಸ್ಟೆಪ್ಪೇ ಎಲ್ರಿಗೂ ತುಂಬ ಕಷ್ಟ ಇರೋದು ಫ್ರೆಂಡ್ಸ್. ಅದಕ್ಕೋಸ್ಕರ ಬೇಕ್ರಿಲೆಲ್ಲ ನಮ್ಗೆ ಈ ಥರ ರೆಡಿ ಹಸಿ ಚಪಾತಿಗಳೇ ಸಿಕ್ಬಿಡುತ್ತೆ ಕೋನ್ ಮಾಡೋಕ್ಕೆ ಅಂತಾನೆ. ಬಟ್ ನಾನಿಲ್ಲಿ ಕೋನ್ ಮಾಡೋದು ಕೂಡ ಹೇಳಿದ್ದೀನಿ, ಹೇಗೆ ಹಿಟ್ಟು ಕಲಿಸ್ಕೋಬೇಕು ಅಂತ ಕೂಡ ಹೇಳಿದ್ದೀನಿ. ಇದೇ ಥರ ಎಲ್ಲ ಸಮೋಸಗಳನ್ನು ಮಾಡಿಬಿಟ್ಟು ಒಂದೇ ಸರಿ ಸಣ್ಣಗೆ ಕಾದ, ಅಂದರೆ ಜಾಸ್ತಿ ಎಣ್ಣೆ ಬಿಸಿ ಆಗಿರಬಾರ್ದು, ಈ ಎಣ್ಣೆಗೆ ಎಲ್ಲ ಸಮೋಸಗಳನ್ನು ಹೀಗೆ ಬಿಡಬೇಕು ಫ್ರೆಂಡ್ಸ್. ನಾವು ಚಪಾತಿ ಮಾಡಿ ಬೇಯಿಸಿರೋದ್ರಿಂದ ಇದು ಎಣ್ಣೆನೂ ಕುಡಿಯೋಲ್ಲ, ಕ್ರಿಸ್ಪಿನೆಸ್ಸು ಜಾಸ್ತಿ ಆಗುತ್ತೆ, ಹಾಗೆ ಬೇಗ ಫ್ರೈ ಕೂಡ ಆಗುತ್ತೆ. ಅದಕ್ಕೋಸ್ಕರನೇ ನಾವು ಹಂಚಿನಲ್ಲಿ ಒಂದು ಸರಿ ಬಿಸಿ ಮಾಡ್ಕೋಬೇಕು ಚಪಾತಿಗಳನ್ನು. ಹೀಗೆ ಡೈರೆಕ್ಟಾಗಿ ನಾವು ಕರಿಯೋಕ್ಕೆ ಹೋದರೆ ಮೆತ್ತಗಾಗ್ಬಿಡತ್ತೆ. ಏನು ಮಾಡಿದರೂ ಸಮೋಸ ಕ್ರಿಸ್ಪಿನೆಸ್ ಬರೋದೇ ಇಲ್ಲ. ಚಪಾತಿಗಳನ್ನು ಹಂಚಲ್ಲಿ ನಾವು 2 ಸೆಕೆಂಡ್ಗಳ ಕಾಲನಾದರೂ ಬಿಸಿ ಮಾಡಲೇಬೇಕು. ನೋಡಿ, ಈಸಿಯಾಗಿ ಸಮೋಸಗಳು ರೆಡಿ ಆಗಿಬಿಡುತ್ತೆ ನೋಡಿದ್ರಾ. ಆಮೇಲೆ ಫೋಲ್ಡ್ ಮಾಡಬೇಕಾದ್ರೂ ಚಪಾತಿಲಿ ಹಂಚಲ್ಲಿ ಬೇಯಿಸೋದ್ರಿಂದ ಫೋಲ್ಡಿಗೂ ಈಸಿ ಆಗಿಬಿಡುತ್ತೆ ನೋಡಿ. ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಸಮೋಸವನ್ನು ಫ್ರೈ ಮಾಡಬೇಕು. ಪರ್ಫೆಕ್ಟ್ ಸಮೋಸ ಫ್ರೆಂಡ್ಸ್. ಬೇಕ್ರಿಲಿ ಸಿಗೋ ರೆಗ್ಯುಲರ್ ಸಮೋಸಕ್ಕಿಂತ ಈ ಈರುಳ್ಳಿ ಸಮೋಸಕ್ಕೆ ಕಂಪೇರ್ ಮಾಡೋಕ್ಕೆ ಆಗೋಲ್ಲ, ಅಷ್ಟು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೂ ಶೇರ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಬರಬೇಕು ಅಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನಮ್ಮ ಮುಂದಿನ ರೆಸಿಪಿ ಯಾವುದು ಅಂತ ವೆಯ್ಟ್ ಮಾಡ್ತೀರಲ್ವಾ? ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು, ಟೇಕ್ ಕೇರ್.